ಸತ್ಯ, ಯಾಕೆ ಏನಾಯ್ತು? ಯಾವ ಲೋಕದಲ್ಲಿದ್ಯಾ ಅಮುಲ್ ಬೇಬಿ? ನೀನು ಉಳ್ಕೊಂಡಿರೋ ಹೋಟೆಲ್ ಬಂತು. ಹೌದಲ್ವಾ? ಸರಿ, ನಾನು ಬರ್ತೀನಿ. ಏ ಅಮುಲ್ ಬೇಬಿ, ಬರ್ತೀನಂತ ಅಲ್ಲೇ ಹೋಗಿ ಟೆಂಟ್ ಹಾಕ್ಬೇಡ. ಇಲ್ಲಿ ಟೆಂಟ್ ಹಾಕಿದ್ದು ಸಾಕು, ಹೋಟೆಲ್ ರೆಂಟ್ ಕಟ್ಟಿದ್ದು ಸಾಕು. ಲಗೇಜ್ ಎತ್ಕೊಂಡು ಮನೆ ಕಡೆ ಹೊರಡೋದು ನೋಡು. ಸರಿ. ಅಷ್ಟೇ ಅಲ್ಲ, ಮನೆಗೆ ಹೋಗಿ ನಿಮ್ಮ ಅಪ್ಪನ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳು. ನಮಗೋಸ್ಕರ ನಮ್ಮ ಅಪ್ಪ ಅಮ್ಮಂದಿರು ಮಾಡಿರೋ ತ್ಯಾಗನ ಅರ್ಥ ಮಾಡ್ಕೊಂಡ್ರೆ ನಾವು ಅವ್ರನ್ನ ಇಡೀ ಜೀವನ ಪೂಜೆ ಮಾಡ್ಬೇಕು. ಆದ್ರೆ ಎಷ್ಟೋ ಸಲ ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ದೆ ನಾವು ಅವ್ರಿಗೆ ಎದುರು ಮಾತಾಡ್ತೀವಿ, ನಾವು ಅವ್ರಿಗೆ ಬೇಜಾರ್ ಮಾಡ್ತೀವಿ. ಅನುಭವ ಇರೋ ಪ್ರತಿ ಮಾತುಗಳು ಒಂದೊಂದು ವರ ಇದ್ದ ಹಾಗೆ. ಆ ವರನ್ ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಗೊತ್ತಿರ್ಬೇಕಷ್ಟೇ. ಹೇಳಿದ ಅರ್ಥ ಆಯ್ತಾ? ನೀನ್ ಹೇಳಿದ್ಕಿಂತ ಜಾಸ್ತಿ ಅರ್ಥ ಆಯ್ತು ಸತ್ಯ. ನೀನ್ ಹೇಳಿದ ಮಾತು ಬರೀ ಕಿವಿ ಕೇಳಿಸುತ್ತೆ, ಆದ್ರೆ ನೀನ್ ಕರ್ಕೊಂಡು ಹೋಗಿದ್ದ ಜಾಗ, ನೀನ್ ತೋರಿಸಿದ ವ್ಯಕ್ತಿಗಳು ಹೃದಯ ಟಚ್ ಮಾಡ್ಬಿಟ್ರು. ನಿನ್ನೆ ಅಷ್ಟೇ ನನ್ನನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಬೀಗ್ತಾ ಇದ್ದೆ, ಆದ್ರೆ ಅದೆಲ್ಲ ಸುಳ್ಳು. ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ. ವೆರಿ ಗುಡ್. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗು. ಒಂದಲ್ಲ ಒಂದಿನ ನಿನಗೆ ಅರ್ಥ ಆಗತ್ತೆ. ಸರಿ ಸತ್ಯ. ಅಮುಲ್ ಬೇಬಿ, ನಿನ್ನೆ ಏನು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂದಿಯಲ್ಲ, ಏನದು? ನಿನ್ನೆ ಏನು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂದಿಲ್ಲ, ಏನದು ಅಮುಲ್ ಬೇಬಿ? ಸತ್ಯ, ಅದು ವಿಷಯ ಪರವಾಗಿಲ್ಲ ಅಮುಲ್ ಬೇಬಿ. ಇಂಥ ಟೈಮಲ್ಲಿ ನಾನ್ ನಿನ್ಗೆ ವಿಷಯ ಕೇಳಿ ಬೇಜಾರ್ ಮಾಡ್ದೆ ಅನ್ಸುತ್ತೆ. ನೀನಿರೋ ಪರಿಸ್ಥಿತಿ ಮುಂದೆ ಇನ್ಯಾವುದು ಮುಖ್ಯ ಅಲ್ಲ. ಇಲ್ಲ ಸತ್ಯ, ನಾನು ಹೇಳ್ಬೇಕು ಅನ್ಕೊಂಡಿರೋ ವಿಷಯ ನಮ್ಮ ಜೀವನಕ್ಕೆ ತುಂಬಾ ಮುಖ್ಯನೇ. ನೀನ್ ಮೊದ್ಲು ಮನೆಗೆ ಹೋಗಿ, ಅಲ್ಲೆಲ್ಲ ಸರಿ ಹೋದ್ಮೇಲೆ ನಾವು ಮಾತಾಡೋಣ. ಮನೆಗೆ ಹೋದ್ಮೇಲೆ ಎಲ್ಲರ ಹತ್ರ ಕ್ಷಮೆ ಕೇಳು. ಮತ್ತೆ ನಿಮ್ಮ ಅಪ್ಪನ ಮನ್ಸಿಗೆ ಬೇಜಾರಾಗೋ ತರ ಯಾವತ್ತೂ ನಡ್ಕೋಬೇಡ ಅಮುಲ್ ಬೇಬಿ. ಸರಿ ಸತ್ಯ. ಏನದ್ಗೆ ಇದು? ನನ್ನ ಆಫೀಸ್ಗೂ ಹೋಗ್ಬಿಡ್ದೆ ಈ ರೀತಿ ಕೂರ್ಸ್ಕೊಂಡು ಕೂತಿದ್ದೀರಲ್ಲ. ನಿಮ್ ಮಗ ಏನ್ ಬಾರ್ಡರ್ ಯುದ್ಧ ಗೆದ್ದು ಬರ್ತಾ ಇದ್ದಾನ? ನೋಡಿ ನೋಡಿ, ಈ ಮಾತೆ ಬೇಡ ಅಂತ ಹೇಳೋದು. ಅವನು ಯುದ್ಧ ಗೆದ್ದು ಬಂದ್ರು ಅಷ್ಟೇ, ಎಡವು ಬಿದ್ದು ಬಂದ್ರು ಅಷ್ಟೇ. ಅವನು ನಮ್ಗೆ ಮುದ್ದಿನ ಮಗ. ಏನ್ರಿ ನೀವು ಮಾತಾಡೋದು? ಅಲ್ಲ, ಸಾಧನೆ ಮಾಡ್ಕೊಂಡು ಬಂದ್ರೆ ಮಗ, ಇಲ್ಲ ಅಂದ್ರೆ ಮಗ ಅಲ್ವಾ? ಏನಕ್ಕ ಇವರು? ಸರಿಯಾಗಿ ಹೇಳ್ದೆ ಕಣೆ ನೀನು. ಈ ನಡುವೆ ಅಣ್ಣ ತಮ್ಮ ಇಬ್ಬರಿಗೂ ಮಗನ ಮೇಲೆ ಪ್ರೀತಿನೇ ಕಮ್ಮಿ ಆಗಿ ಹೋಗ್ಬಿಟ್ಟಿದೆ. ಅವನೇನೇ ಮಾಡಕ್ ಹೋದ್ರು ಹದ್ದಿನ ಕಣ್ಣಲ್ಲಿ ನೋಡಿ ಹೆದರ್ಸ್ತೀರಾ. ಅದಕ್ಕೆ ಹದ್ದಿನ ಕಣ್ಣಲ್ಲಿ ನೋಡೋದು ತಿದ್ದಿ ಬುದ್ಧಿ ಹೇಳೋದಕ್ಕೆ, ಹೆದರ್ಸೋಕಲ್ಲ. ಮುಂದೆ ಎಲ್ಲಾ ಜವಾಬ್ದಾರಿಗಳನ್ನ ತಗೋಬೇಕಾಗಿರೋನು. ಅವನಿಗೆ ಸ್ವಲ್ಪ ಸೀರಿಯಸ್ನೆಸ್ ಬರ್ಲಿ ಅಂತ ಹೀಗೆ ಮಾಡಿದೀವಿ. ಇದ್ರಲ್ಲಿ ತಪ್ಪೇನು? ನೋಡಿ, ತಪ್ಪು ಒಪ್ಪು ಎಲ್ಲ ನನಗೆ ಗೊತ್ತಿಲ್ಲ. ನಮಗ್ ಗೊತ್ತಿರೋದು ನಮ್ಮ ಮಗ ಅಷ್ಟೇ. ನೋಡಿ, ಈಗ್ಲೇ ಹೇಳ್ತಾ ಇದ್ದೀನಿ, ನಮ್ಮ ಮಗ ಕಾರ್ತಿಕ್ ಮನೆಗೆ ಬಂದಾಗ ತಿರ್ಗಾ ಅವ್ನಿಗೇನಾದ್ರೂ ಬೈಯೋದು, ಅವನ ಜೊತೆ ವಾದ ಮಾಡೋದು, ನೀವೆಲ್ಲ ನೀವು ಮಾಡಬಾರ್ದು ಅಷ್ಟೇ. ಹೌದು ಲಕ್ಷ್ಮಣ, ಮಗು ಒಂದಿನ ಹೊರಗಡೆ ಇದ್ದು ತುಂಬಾ ಹೆದರ್ಕೊಂಡಿರುತ್ತೆ. ಮನೆಗೆ ಬಂದ್ಮೇಲೆ ಅವ್ನು 4 ಮಾತಾಡಿದ್ರು ನೀವು ಸಹಿಸ್ಕೋಬೇಕು. ಏನು
ಅವನ್ ಏನಂದ್ರು ನಾನು ಸಹಿಸ್ಕೋಬೇಕಾ? ಅಲ್ವಾ ಮತ್ತೆ ನಮ್ ಕಾರ್ತಿಕ್ ಚಿಕ್ಕವನಾಗಿದ್ದಾಗ ಅವ್ನ ತಲೆ ಮೇಲೆ ಹೊತ್ಕೊಂಡ್ ಮೆರಿತಾ ಇದ್ರಿ. ಅವ್ನ್ ಏನ್ ತಪ್ಪು ಮಾಡಿದ್ರು ಏನ್ ಕೀಟ್ಲೆ ಮಾಡಿದ್ರು ಸಹಿಸ್ಕೋತಿದ್ರಿ. ಈಗೇನಾಯ್ತು? ಈಗ ನಾನು ಅವನ ತಲೆ ಮೇಲೆ ಕುಡಿಸ್ಕೊಂಡು ತಿರ್ಗಾಡಕ್ಕಾಗತ್ತಾ? ಮಕ್ಕಳು ಚಿಕ್ಕವರಾಗಿದ್ದಾಗ ಮಾಡೋ ತಪ್ಪುಗಳ ಪರಿಣಾಮ ಚಿಕ್ಕದಾಗೇ ಇರುತ್ತೆ. ಆದ್ರೆ ಈಗ ನಾವು ತಗೊಳ್ಳೋ ನಿರ್ಧಾರಗಳಿಗೆ ಎಷ್ಟು ಬೆಲೆ ಇರುತ್ತೋ ನಾವಿಡೋ ತಪ್ಪು ಹೆಜ್ಜೆಗಳಿಗೂ ಅಷ್ಟೇ ಬೆಲೆ ತೆರಬೇಕಾಗತ್ತೆ. ಬೆಲೆ ಎಷ್ಟಾದ್ರೂ ಆಗ್ಲಿ ನನ್ನ ಮಗನ ಮುಂದೆ ಯಾವುದೂ ದೊಡ್ಡದಲ್ಲ. ನೀನು ಇವ್ರ ಥರನೇ ಮಾತಾಡ್ತೀಯಲ್ಲ ಲಕ್ಷ್ಮಣ. ಅವ್ನು ಬಂದಾಗ ಪ್ರೀತಿಯಿಂದ ತಾಳ್ಮೆಯಿಂದ 4 ಮಾತಾಡ್ಸು. ಮನೆಯಲ್ಲಿ ಹೋಮ್ ಮಿನಿಸ್ಟರ್ಗಳು ಹೇಳಿದ ಮೇಲೆ ಅವ್ರಿಗೆ ಎದುರು ಮಾತಾಡಕ್ಕಾಗತ್ತಾ? ಮೊದಲು ಅವ್ನು ಬರ್ಲಿ, ಆಮೇಲೆ ನೋಡೋಣ. ನೀವ್ ನೋಡಿದ್ರೆ ಈ ಪ್ರಾಜೆಕ್ಟ್ ಕಳ್ಕೊಂಡಿರೋದನ್ನೇ ದೊಡ್ಡ ವಿಷಯ ಮಾಡಿ ಮಾತಾಡ್ತಾ ಇದೀರಲ್ಲ. ಈ ಪ್ರಾಜೆಕ್ಟ್ ಕಳ್ಕೊಂಡ್ರೆ ಏನಂತೆ? ಬೇರೆ ಪ್ರಾಜೆಕ್ಟ್ ಸಿಗೋದೇ ಅಲ್ವಾ? ನೀವ್ ಇನ್ನೂ ಹಳೆ ಕಾಲದ ಅನುಭವದಲ್ಲಿ ಇದೀರಾ. ಸ್ವಲ್ಪ ಹೊಸ ಬಿಸ್ನೆಸ್ ಸ್ಟೈಲ್ಗೆ ಅಪ್ಡೇಟ್ ಆಗಿ. ಅಪ್ಪ, ಐ ಆಮ್ ವೆರಿ ಸಾರಿ ಅಪ್ಪ. ನನಗೆ ನಾನು ಮಾಡಿರೋ ತಪ್ಪು ಗೊತ್ತಾಗಿದೆ. ನಿಮ್ ಮುಂದೆ ನಾನು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಸಾರಿ ಅಗೇನ್. ನಾನು ಮಾಡಿರೋ ತಪ್ಪಿಗೆ ನಾನು ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ನಿಮ್ಮನ್ನ ಎಷ್ಟೊತ್ತಿಗೆ ನೋಡ್ತೀನೋ, ನಿಮ್ಮ ಹತ್ರ ಎಷ್ಟೊತ್ತಿಗೆ ಮಾತಾಡ್ತೀನೋ ಅನಿಸ್ತಾ ಇದೆ. ಐ ಮಿಸ್ ಯು ಪಾ. ನಾನು ಇವಾಗಲೇ ಮನೆಗೆ ಬರ್ತೀನಿ. ನಮಸ್ಕಾರ. ಹಲೋ ಸರ್, ಹೇಳಿ ಸರ್. ಇಲ್ಲಿ ಕಾರ್ತಿಕ್ ಅಂತ ಈ ಹೋಟ್ಲಲ್ಲಿ ಇಳ್ಕೊಂಡಿದ್ದಾರೆ. ಯಾವ ರೂಮ್ನಲ್ಲಿದ್ದಾರೆ ಅಂತ ಹೇಳ್ಬೋದಾ? ಸರ್ ನೀವು? ನಾನು ಅವ್ರ ತಂದೆ ರಾಮಚಂದ್ರ ಅಂತ. ಸರ್ ಅವ್ರು 2nd ಫ್ಲೋರ್ ಸ್ವೀಟ್ ರೂಮಲ್ಲಿ ಇದ್ದಾರೆ, ನಂಬರ್ 204. ಹೋಗಿ ನೋಡ್ಬೋದಾ? ಸರ್ ಅವ್ರು ಇರೋ ಹಾಗಿಲ್ಲ, ಆಚೆ ಹೋಗಿದ್ದಾರೆ ಅನ್ಸುತ್ತೆ. ನೀವು ಅಲ್ಲಿವರೆಗೂ ಇಲ್ಲೇ ವೇಟ್ ಮಾಡಿ ಸರ್. ಓಕೆ ಅಮ್ಮ. ಎಲ್ಲ ಬಡ್ಡಿ ಮಗನೇ, 10 ಲಕ್ಷ ದುಡಿತೀನಿ ಅಂತ ಬಂದವನು ಹೀಗೆ ಲಕ್ಸುರಿಯಸ್ ರೂಮ್ ಅಲ್ಲ ಉಳ್ಕೊಳ್ಳೋದು. ವಾಕಿಂಗ್ ಹೋಗ್ತೀನಿ ಅಂದಾಗಲೂ ಕಾರಲ್ಲಿ ಹೋಗೋ ಅಂತ ಹೇಳಿ ಬೆಳೆಸಿದವಳು ನಿಮ್ಮಮ್ಮ. ನೀನು ಹಾಗೆ ಬೆಳೆದಿದ್ದೀಯ. ಅಪ್ಪ, ನಿಮಗೆ 100 ವರ್ಷ ಆಯ್ಸು. ಇಲ್ಲ 100 ವರ್ಷ ತುಂಬಾ ಕಡಿಮೆ ಆಗತ್ತೆ. ನೀವು ಕಮ್ಮಿ ಅಂದ್ರು 1000 ವರ್ಷ ಬದುಕಬೇಕು. ನಿಮ್ಮನ್ನ ಇವಾಗ ತಾನೇ ನೆನ್ಸ್ಕೋತಾ ಇದ್ದೆ. ನಾನು ನೆನ್ಸ್ಕೊಂಡಿದ ತಕ್ಷಣ ನೀವು ಕಾಣಿಸ್ತಾ ಇದ್ದೀರಾ ಅಂದ್ರೆ ನಿಮ್ಮನ್ನ ದೇವರಂತ ತಂದೆ ಅಂತ ತಾನೇ ನಾನು ಕರಿಬೇಕು. ಆದ್ರೂ ನೀವು ಇಲ್ಲಿಗೆ ಯಾಕೆ ಬಂದ್ರಿ? ಹೇಗ್ ಬಂದ್ರಿ? ನಾನಿಲ್ಲಿದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತು? ಪಾಮ ಇದ್ದ ಏನಾದ್ರು ಬಾಯ್ ಬಿಟ್ಬಿಟ್ನಾ? ಅದಕ್ಕೆ ಅಂತ ನಾನು ಕರ್ಕೊಂಡು ಹೋಗಿ ಬಂದಿದ್ದೀರಾ? ನೀವಿಲ್ಲಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲಪ್ಪ. ನಾನೇ ನಿಮ್ಮ ಹತ್ರ ಬಂದು ನಿಮ್ಮ ಕಾಲಿಗೆ ಬಿದ್ದು ಸಾರಿ ಕೇಳೋಣ ಅನ್ಕೋತಿದ್ದೆ. ಹೇಗೂ ಇಲ್ಲಿವರೆಗೂ ಬಂದಿದ್ದೀರಾ. ನಾನು ಮನೆ ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಒಂದ್ ಮಾತು ಆಡದೆ ಹೇಗೆ ನಾನು ಸತಾಯಿಸಿದ್ರಿ? ನಾನು ಅಷ್ಟೇ, ನಿಮ್ಮನ್ನ ಮಿನಿಮಮ್ 10 ನಿಮಿಷ ಆದ್ರೂ ಸತಾಯಿಸ್ತೀನಿ. ಆಮೇಲೆ ನಿಮ್ ಕಣ್ಣು ಕಾಣಿಸ್ಕೋತೀನಿ. ನನ್ನ ಗುರಿನೇ ಮುಖ್ಯ, ನನ್ನ ಗುರಿನೇ ಜೀವನ, ನನ್ನ ಗುರಿ ಮುಂದೆ ಬೇರೆ ಯಾವ್ದು ಮುಖ್ಯ ಅಲ್ಲ, ನಾನು ನನ್ನ ಗುರಿ ಸಾಧಿಸೋವರೆಗೂ ಮನೆಗೆ ಬರಲ್ಲ ಅಂತ ಹೇಳ್ದ. ನನಗೆ ಈ ಮದುವೆನೂ ಬೇಕಾಗಿಲ್ಲ, ಮದುವೆನ ಕ್ಯಾನ್ಸಲ್ ಮಾಡ್ಬಿಡಿ ಅಂತಾನು ಹೇಳ್ದ. ಆ ಕಾರ್ತಿಕ್ಗೇನ್ ತಲೆ ಕೆಟ್ಟಿದ್ಯಾ? ಯಾಕೆ ಈ ರೀತಿ ಆಡ್ತಿದ್ದಾನೆ? ಮೊದ್ಲೇ ನದಿ ತೀರ ಗುಡ್ಸ್ಲು ಉಯ್ಯಾಲೆ ಅಂತ ಏನೇನೋ ನಾನ್ಸೆನ್ಸ್ ಮಾತೆಲ್ಲ ಹೇಳ್ತಿದ್ದ.
ಅಂತ ಅರಮನೆಯಲ್ಲಿರೋ ವೈಭೋಗನ ಅನ್ಭವಿಸದ್ ಬಿಟ್ಟು ಕಾಡಲ್ಲಿ ಹೋಗಿ ಬದುಕೋ ಚಂದ ಅಂತಿದ್ದ. ಈಗ ಆ ಮಾತನ್ನೇ ಏನಾದ್ರೂ ನಿಜ ಮಾಡಕ್ ಹೊರಟಿದ್ದಾನ. ಮದುವೆ ಫಿಕ್ಸ್ ಆದ್ಮೇಲೂ ಇಷ್ಟು ಬೇಜವಾಬ್ದಾರಿ ತಂದಿಂದ ಬಿಹೇವ್ ಮಾಡ್ತಿದ್ದಾನೆ ಅಂದ್ರೆ ಏನರ್ಥ? ನಾನ್ಸೆನ್ಸ್. ಅವನನ್ನ ಸುಮ್ಮನೆ ಬಿಡಬಾರ್ದು. ಇದ್ರ ಬಗ್ಗೆ ಸರಿಯಾಗಿ ವಿಚಾರಿಸ್ಕೋಬೇಕು. ಇವ್ನು ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋ ಹೋಗಿ ಕೂತಿದ್ದಾನೆ. ಆ ಬಾಲಂಗ್ ಫೋನ್ ಮಾಡಿದ್ರೆ ನನ್ನನ್ನೇ ಅವಾಯ್ಡ್ ಮಾಡ್ತಿದ್ದಾನೆ. ಅವ್ನು ಅವಾಯ್ಡ್ ಮಾಡ್ತಿದ್ದಾನೋ ಅಥವಾ ಬೇಕು ಅಂತ ಸತಾಯಿಸ್ತಿದ್ದಾನೋ ಒಂದು ಗೊತ್ತಾಗ್ತಿಲ್ಲ. ಎಲ್ಲಾ ಕಡೆಯಿಂದ ನೆಗೆಟಿವ್ ರೆಸ್ಪಾನ್ಸ್ ಬರ್ತಿದ್ಯಲ್ಲ. ಯಾವುದೇ ಕಾರಣಕ್ಕೂ ಈ ಬಾಲನ್ನ ಬಿಟ್ಕೊಡ್ಬಾರ್ದು. ಇನ್ ಮುಂದೆ ಎಲ್ಲ ನಾನ್ ಅನ್ಕೊಂಡಾಗೆ ಆಗೋದು. ಓ ಅವಳ ಬಾಲ, ಅವಳು ಮತ್ತೆ ಮತ್ತೆ ಫೋನ್ ಮಾಡ್ತಿದ್ದಾಳೆ ಅಂತಂದ್ರೆ ನಿನ್ನ ಗಾಳಕ್ಕೆ ಸಿಕ್ಕ ಬಿದ್ದಿದ್ದಾಳೆ ಅಂತ ಅರ್ಥ. ನಾನ್ ಹೇಳಿಲ್ವಾ, ಸಣ್ಣ ಮೀನುಗಳಾಗ್ಲಿ ಸಣ್ಣ ಬುದ್ಧಿ ಇರೋ ಜನಗಳಾಗ್ಲಿ ದೊಡ್ಡ ಬಲೆಗೆಲ್ಲ ಬೀಳಲ್ಲ, ಗಾಳಕ್ಕೆ ಬೀಳೋದು. ಮೀಟಿಂಗ್ ಅಲ್ಲಿ ಇದೀನಿ ಅಂತ ಹೇಳಿದ್ರು ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ ದಿವ್ಯಾ? ಬಾಲ, ನನಗಿಂತ ನಿನಗೆ ಮೀಟಿಂಗ್ಗೆ ಹೆಚ್ಚಾಗೋಯ್ತಾ? ನಿನಗಿಂತ ಮೀಟಿಂಗ್ ಹೆಚ್ಚು ಅಂತಲ್ಲ, ನಿನಗೋಸ್ಕರ ಮೀಟಿಂಗ್ ನ ನೆಗ್ಲೆಕ್ಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಅಷ್ಟೇ. ಎರಡೂ ಒಂದೇ ಅರ್ಥ ಬಾಲ. ನೀನ್ ನನ್ನನ್ನ ಅವಾಯ್ಡ್ ಮಾಡ್ತಿದ್ಯೋ ಅಥವಾ ನಿಜವಾಗ್ಲೂ ಬ್ಯುಸಿ ಇದೆಯೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಇವಾಗ ನೀನ್ ನನ್ನನ್ನ ಮೀಟ್ ಮಾಡ್ತಿದ್ಯಾ ಅಷ್ಟೇ. ನಾವಿಬ್ರು ಸಿಗ್ತಿದ್ದೀವಿ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ ದಿವ್ಯಾ? ನಾನ್ ನಿನ್ನ ಮೀಟ್ ಮಾಡ್ತೀನಿ ಅಂತ ಕೇಳ್ದಾಗ್ಲೆಲ್ಲ ನೀನ್ ಇಲ್ಲ ಅಂತ ಹೇಳ್ತಿದ್ದೆ. ಆಗ್ಲೂ ನಾನು ಕೋಪ ಮಾಡ್ಕೋತಿದ್ನ? ನೀನ್ ಗೋಗರ್ದು ಬೇಡ್ಕೋತಿರ್ಲಿಲ್ವಾ? ಅಂದ್ರೆ ನಾನ್ ನಿನ್ನನ್ನ ಬೇಡ್ಕೋಬೇಕು ಅಂತಿದ್ಯಾ? ನೋಡಿ, ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ ಬಾಲ. ನನಗೆ ಹುಚ್ಚಿಡಿತಾ ಇದೆ. ಈಗೇನು ನೀನ್ ನನ್ನನ್ನ ಮೀಟ್ ಮಾಡ್ತೀಯೋ ಇಲ್ವೋ ಅಷ್ಟೇ ಹೇಳು. ಯಾಕೆ ದಿವ್ಯಾ, ಅಂಥದ್ದೇನಾಯ್ತು? ಏನೂ ಇಲ್ಲ, ನಿನ್ ಜೊತೆ ಮಾತಾಡ್ಬೇಕು. ಇವಾಗ ನೀನ್ ನನ್ನನ್ನ ಮೀಟ್ ಮಾಡ್ತಿದ್ಯಾ, ನನ್ ಮೇಲೆ ಆಣೆ. ದಿವ್ಯಾ, ಇಷ್ಟಕ್ಕೆಲ್ಲ ಆಣೆ ಮಾಡ್ತಾರ? ನೋಡು, ನಿನಗಿಂತ ನನ್ಗೆ ಯಾವ್ದು ಹೆಚ್ಚಲ್ಲ. ನಮ್ಮ ಮಾಮೂಲಿ ಜಾಗಕ್ಕೆ ಬಾ, ಇನ್ನು ಅರ್ಧ ಗಂಟೆಲಿ ನಾನು ಅಲ್ಲಿರ್ತೀನಿ. ಏನ್ ಬಾಲ, ಒಂದ್ಸಲಿ ಅವಾಯ್ಡ್ ಮಾಡ್ತೀನಿ ಅಂತ್ಯ, ಒಂದ್ಸಲಿ ಮೀಟ್ ಮಾಡ್ತೀನಿ ಅಂತ್ಯ. ಅಷ್ಟಕ್ಕೂ ನಿನ್ನ ಪ್ಲಾನ್ ಏನು? ಅವಳ ಮನ್ಸನ್ನ ಪದೇ ಪದೇ ಬದಲಾಯಿಸುವಾಗ ಅವಳನ್ನ ಆಟ ಆಡಿಸ್ಬೇಕು ಅಂದ್ರೆ ನಾನು ಬದಲಾಗಬೇಕು. ಆದ್ರೆ ಹುಷಾರು, ಇಷ್ಟು ದಿನ ಅವಳಿಗೆ ನೀನು ಮತ್ತೆ ಕಾರ್ತಿಕ್ ಅಂತ ಎರಡೆರಡು ಆಪ್ಷನ್ಸ್ ಇತ್ತು. ಕಾರ್ತಿಕ್ ಕೈ ತಪ್ಪು ಹೋದಾಗ ನಿನ್ ಹತ್ರ ಬರ್ಬೇಕು ಅಂದ್ಕೊಂಡಿದ್ದಾಳೆ. ನೀನು ಹೀಗೆ ಆಡಿದ್ರೆ ಅವಳು ಮೂರನೇ ಆಪ್ಷನ್ ಹುಡ್ಕೋದಕ್ಕೆ ಹಿಂಜರಿಯೋಳಲ್ಲ. ಅವಳಿಗೆ ಇನ್ ಮುಂದೆ ಆಪ್ಷನ್ ಹುಡ್ಕೊಳಕ್ಕಾಗ್ಲಿ ಸೆಲೆಕ್ಷನ್ ಮಾಡ್ಕೊಳಕ್ಕಾಗ್ಲಿ ಅವಕಾಶನೇ ಇರಲ್ಲ. ಅವಳಿಗಿನ್ ಮೇಲೆ ಇರೋದು ಒಂದೇ ದಾರಿ. ಆ ದಾರಿನೇ ಅವಳನ್ನ ಬಾಲನ್ ಹತ್ರ ಕರ್ಕೊಂಬಂದ್ ನಿಲ್ಸುತ್ತೆ. ನೀವ್ ತಲೆ ಕೆಡ್ಸ್ಕೋಬೇಡಿ. ಎಷ್ಟೊತ್ತಾಯ್ತಲ್ಲ ಹೋಗಿ, ಇನ್ನೂ ಬರ್ಲೇ ಇಲ್ಲ. ಕಾರ್ತಿಕ್ ಅವ್ರಿಗೆ ಸಿಟ್ನೋ ಇಲ್ವೋ? ಲಕ್ಷ್ಮಣ, ನಿಮ್ಮ ಅಣ್ಣ ಒಂದು ಫೋನ್ ಮಾಡು. ಹೌದು ರೀ. ಏನದ್ಗೆ ನೀವು ಅವನ್ನ ಕರ್ಕೊಂಬರಕ್ಕೆ ಅಣ್ಣನೇ ಹೋಗಿರ್ಬೇಕಾರೆ ನೀವ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಾ ಇದೀರಾ? ನೋಡಿ, ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ.
ಇಲ್ಲಿಗೆ ಬರ್ತಾನೆ ಇರಲಿಲ್ಲ, ಇಷ್ಟೊಂದೆಲ್ಲ ಓಡಾಟನೂ ಇರ್ತಾ ಇರಲಿಲ್ಲ. ನಿಮ್ಮನ್ನ ಇನ್ನೊಂದು ಸ್ವಲ್ಪ ಹೊತ್ತು ಸತಾಯಿಸಿ ಆಮೇಲೆ ನಿಮ್ಮ ಹತ್ರ ಬರ್ತೀನಿ. ಸಾರಿ ಕಣ ರಾಮಚಂದ್ರ, ಒಂದು ಎಮರ್ಜೆನ್ಸಿ ಆಪರೇಷನ್ ಇತ್ತು, ಮುಗಿಸ್ಕೊಂಡು ಬರೋದು ಲೇಟ್ ಆಗ್ಬಿಡ್ತಪ್ಪ. ಅರೆ ಡಾಕ್ಟರ್ ಮುಕುಂದ್ ಅಂಕಲ್, ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ? ಅಲ್ವೋ, ಒಳ್ಳೆ ಕೆಲಸ ಮಾಡಿದ್ರೆ ಯಾರಾದರೂ ಸಾರಿ ಕೇಳ್ತಾರೆ. ನೋಡು, ಜೀವ ಕೊಡೋನು ದೇವರು, ಜೀವ ಉಳಿಸೋನು ದೇವರು. ಹಾಗಂತ ದೇವರು ಅಷ್ಟೊಂದು ಸುಲಭವಾಗಿ ಪ್ರತ್ಯಕ್ಷ ಆಗಬಾರದು. ಕಷ್ಟಪಟ್ಟು ತಪಸ್ಸು ಮಾಡಿ ಫಲ ಪಡೆಯೋದ್ರಲ್ಲಿ ತಪ್ಪೇನೂ ಇಲ್ಲ. ನೀನ್ ಬಿಡಪ್ಪ, ಬರೀ ಮಾತಲ್ಲೇ ದೇವ್ರನ್ನು ಮರಳು ಮಾಡಿಬಿಡ್ತೀಯ ನೀನು. ಹಾಗಿದ್ರೆ ಅಪ್ಪ ಇಲ್ಲಿಗೆ ಬಂದಿರೋದು ಡಾಕ್ಟರ್ ಅಂಕಲ್ನ ಮೀಟ್ ಮಾಡಕ? ರಿಸೆಪ್ಷನ್ ಅಲ್ಲಿ ನನ್ನೇ ಕೇಳಿದ್ರಲ್ಲ, ಅಪ್ಪ ಡಾಕ್ಟರ್ ಅಂಕಲ್ನ ಮೀಟ್ ಮಾಡಕ್ಕೆ ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಕ್ಲಿನಿಕ್ಗೆ ಹೋಗ್ಬೋದಿತ್ತಲ್ಲ. ಅಮೂಲ್ ಬೇಬಿ ಮನೆ ಬಿಟ್ಟು ಬರೋ ಅಂತ ತೀರ್ಮಾನ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಆದ್ರೂ ಚಿಕ್ಕ ಮಕ್ಳು ತರ ಮುನ್ಸ್ಕೊಂಡು ಮನೆ ಬಿಟ್ಟು ಬರೋದು ಎಷ್ಟ್ ಸರಿ? ಅಮೂಲ್ ಬೇಬಿ ಅಂದ್ರೆ ಚಿಕ್ಕ ಮಗುನೇ ತಾನೆ. ಸಾಕ್ ಸುಮ್ನಿರಪ್ಪ. ಸತ್ಯ, ಆದ್ರೂ ನಿಮ್ಮಿಬ್ರು ಜೋಡಿ ಸರಿಯಾಗೇ ಇದೆ. ಆಗಾಗ ನಿಮ್ಮಮ್ಮ ನಿನಗ್ ಬೈದು ಮನೆಯಿಂದ ಆಚೆ ಆಗ್ತಿರ್ತಾರೆ. ಅಮೂಲ್ ಬೇಬಿ ಅವರಪ್ಪ ಅಂತ ಜಗಳ ಆಡ್ಕೊಂಡು ಹೋಟ್ಲಲ್ಲಿ ರೂಮ್ ಮಾಡ್ತಿರ್ತಾನೆ. ನಿಮ್ಮಿಬ್ರದು ಈಡು ಜೋಡು ಪರ್ಫೆಕ್ಟ್. ಏಯ್ ಮುಚ್ಚೋ ಬಾಯಿ. ನಾನ್ ಮನೆಯಿಂದ ಆಚೆ ಇದ್ದಿದ್ ಕಾರಣನೇ ಬೇರೆ, ಈಗ ಅಮೂಲ್ ಬೇಬಿ ಮನೆಯಿಂದ ಆಚೆ ಬಂದಿರೋ ಕಾರಣನೇ ಬೇರೆ. ಅಲ್ಲ ಸತ್ಯ, ಅಮೂಲ್ ಬೇಬಿ ಮನೆಯಿಂದ ಆಚೆ ಬಂದ್ಬಿಟ್ರೆ ಎಲ್ಲಿಗೆ ಅಂತ ಹೋಗ್ತಾನೆ? ಹೇಗೆ ಅಂತ ಬದುಕ್ತಾನೆ? ನೀರಿಂದ ಆಚೆ ಬಂದಿರೋ ಮೀನ್ ತರ ಒದ್ದಾಡ್ಬೇಕಷ್ಟೇ. ಅದಕ್ಕೆ ಅಹಂಕಾರ ಬಿಟ್ಟು ಅಪ್ಪನ ಹತ್ರ ಹೋಗಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಮನೆಗ್ ಸೇರ್ಕೊ ಅಂತ ಹೇಳಿ ಬುದ್ಧಿ ಹೇಳಿ ಬಂದಿದ್ದೀನಿ. ಆಹಾ, ಪ್ರಪೋಸ್ ಮಾಡ್ತಾನೆ ಅನ್ಕೊಂಡು ಹೋಗಿ ಫಿಲಾಸಫಿ ಹೇಳಿ ಬಂದಿದ್ಯಾ? ಅಲ್ಲ ಸತ್ಯ, ಬೆಳಿಗ್ಗೆಯಿಂದನೂ ಅವನ ಜೊತೆನೆ ಇದ್ದೆ ತಾನೆ? ಹೌದು, ಬೆಳಗ್ಗೆಯಿಂದ ಅವನ ಜೊತೆನೆ ಓಡಾಡ್ತಿದ್ದೆ ತಾನೆ? ಹೌದು. ವೇದಾಂತ ಹೇಳೋ ಲೆವೆಲ್ಗೆ ಮಾತಾಡ್ ಬಂದಿದ್ಯಾ? ಹೌದಪ್ಪ ಹೌದು. ಇಷ್ಟೆಲ್ಲ ಮಾತಾಡುವಾಗ ಅಮೂಲ್ ಬೇಬಿ ಅದ್ಯಾವ್ದೋ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತ ಹೇಳಿದ್ದ ತಾನೆ? ಆ ವಿಷಯ ನೀನ್ ಕೇಳ್ದ? ಕೇಳ್ಬೇಕು ಅಂತ ಅನ್ನಿಸ್ತಿತ್ತು, ಆದ್ರೆ ಅವನಿರೋ ಪರಿಸ್ಥಿತಿಲಿ ನಾನ್ ನನ್ ಮನ್ಸಲ್ಲಿರೋ ವಿಷಯ ಹೇಳ್ಬೇಕು ಅಂತ ಆಸೆ ಪಡೋದು ತಪ್ಪಲ್ವೇನು? ಅವನ್ ಕಷ್ಟ ಹೇಳ್ಕೋಬೇಕಾದ್ರೆ ನನಗೇನ್ ಬೇಕು ಅದನ್ನಷ್ಟೇ ಹೇಳಿ ಅಂತ ಅನ್ಕೊಳ್ಳೋದು ಸ್ವಾರ್ಥ ಕಣೋ. ಅದಕ್ಕೆ ಇನ್ನೊಂದ್ಸತಿ ಮಾತಾಡೋಣ ಅಂತ ಹೇಳಿ ಬಂದ್ಬಿಟ್ಟೆ. ಅದು ಒಂಥರ ಒಳ್ಳೇದಾಯ್ತು ಬಿಡು. ಎಲ್ಲ ಲವರ್ಸ್ ಪ್ರಪೋಸ್ ಮಾಡಿದ್ಮೇಲೆ ಖುಷಿ ಆಗಿರೋದ್ಕಿಂತ ಅವ್ನು ಪ್ರಪೋಸ್ ಮಾಡ್ತಾನೆ ಅಂತ ಇವಳು ಪ್ರಪೋಸ್ ಮಾಡ್ತಾನೆ ಅಂತ ಅವನು ಇಬ್ರು ಒದ್ದಾಡ್ತಾರಲ್ಲ, ಆ ಒದ್ದಾಟನೇ ಒಂಥರ ಫೀಲಿಂಗ್ ಅಂತೆ. ನಮಗೂ ಇವಾಗ ಅದೇ ಫೀಲಿಂಗು ಅಲ್ವಾ? ಡಿಂಗು ಮನ್ಸಲ್ಲುಟ್ಟಿ ಹೃದಯಕ್ಕೆ ರೀಚ್ ಆಗಿ ಬಾಯಿ ತುದಿಗ್ ಬಂದಿದೆ. ಇನ್ ಸ್ವಲ್ಪ ದಿನದಲ್ಲಿ ಪಿಪಿ ಡುಮ್ಡುಮ್ವರೆಗೂ ಬಂದ್ಬಿಡುತ್ತೆ. ಒಟ್ನಲ್ಲಿ ಈ ವರ್ಷ ನಿಮ್ ಮನೇಲಿ 2 ಮದುವೆ ಗ್ಯಾರಂಟಿ. ಇಲ್ಲ ಆಗೋದು ಒಂದೇ ಮದುವೆ. ಏನೋ ಹೇಳ್ತಿದ್ಯಾ? ಒಂದೇ ಮದ್ವೆನಾ? ಅಕ್ಕನ್ ಮದ್ವೆನೂ ಗೊತ್ತಾಗಿದೆಯಲ್ಲ, ಅದೇ ಹುಡ್ಗನ್ ಜೊತೆ ಅವಳ ಮದ್ವೆನೂ ಆಗುತ್ತಲ್ಲ.